ಶಾಪಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಕ್ಕೂ. ಮೇನ್ ಥ್ಯಾಂಕ್ ಯು ಪುಷ್ಪಮ್ಮ. ಗುಡ್ ಈವ್ನಿಂಗ್ ಅಂಡ್ ವಾರ್ಮ್ ವೆಲ್ಕಮ್. ಇವತ್ತಿನ ಪುಸ್ತಕ ದಾನಿಯೇಲ್ ಮತ್ತು ನೆಕ್ಸ್ಟ್ ಪುಸ್ತಕ ನೋಡೋಣ, ಬುಕ್ ಆಫ್ ಡ್ಯಾನಿಯಲ್. ಸೊ ದಾನಿಯಲ್ ಪುಸ್ತಕವು ಬಾಬಿಲೋನಿನ ಬಂಧನದಲ್ಲಿ ಬದುಕಿದ ಒಂದು ಯುವ ಇಬ್ರಿಯನ ಅಸಾಧಾರಣ ನಂಬಿಕೆ, ಜ್ಞಾನ ಮತ್ತು ದೇವರ ಪ್ರಭುತ್ವ ಕಥೆಯನ್ನ ಒಳಗೊಂಡಿದೆ. ಈ ಪುಸ್ತಕದಲ್ಲಿ ಇತಿಹಾಸ ಮತ್ತು ಪ್ರವಾದನೆಯ ಎರಡು ಭಾಗಗಳು ಸೇರಿವೆ. ದಾನಿಯಲ್ ದೇವರಿಗೆ ನಂಬಿಕೆಯಿಂದ ನಿಂತಾಗ ದೇವರು ಅವರನ್ನ ರಾಜರ ಮುಂದೆ ದೊಡ್ಡವರಾಗಿ ಮಾಡಿದರು, ಕನಸುಗಳನ್ನು ವಿವರಿಸುವ ಜ್ಞಾನ ಕೊಟ್ಟರು ಮತ್ತು ಸಿಂಹಗಳ ಗುಹೆಯಲ್ಲೂ ರಕ್ಷಿಸಿದರು. ದಾನಿಯಲ್ ಪುಸ್ತಕವು ಒಂದು ಸಂದೇಶವನ್ನ ಗಟ್ಟಿಯಾಗಿ ಸಾರುತ್ತದೆ. ಮಾನವ ಸಾಮ್ರಾಜ್ಯಗಳು ಏಳುತ್ತವೆ ಮತ್ತು ಬೀಳುತ್ತವೆ, ಆದರೆ ದೇವರ ರಾಜ್ಯ ಶಾಶ್ವತ ಅಂತ ದಾನಿಯಲ್ ಪುಸ್ತಕ ನಮ್ಗೆ ಹೇಳುತ್ತೆ. ಇದು ದೇವರ ನಿಯಂತ್ರಣದಲ್ಲಿ ಇತಿಹಾಸ ಸಾಗುತ್ತದೆ ಎಂಬ ಮಹಾ ಸತ್ಯವನ್ನ ಘೋಷಿಸುವ ಅಪೂರ್ವ ಪುಸ್ತಕವಾಗಿದೆ. ಬುಕ್ ಆಫ್ ಡ್ಯಾನಿಯಲ್ tells the remarkable story of a young Hebrew captive living in Babylon who remained unshakably faithful to God. The book contains both historical narrative and prophetic visions, showing how God works in king's courts and across world empires. Daniel is elevated to high positions, interprets dreams with divine wisdom, and is miraculously delivered from the lion's den. The central message of the book of Daniel is clear and powerful. Earthly kingdoms rise and fall, but God's kingdom is eternal. So Daniel reveals that history is not random. God rules over nations, kings, and future events with absolute sovereignty. That's the whole picture of the book of Daniel. ಅಧ್ಯಾಯ 1, faithful in small things. ದಾನಿಯಲ್, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅರಸರ ಅಶುದ್ಧ ಆಹಾರವನ್ನ ತಿನ್ನದೆ ದೇವರ ಮಾರ್ಗದಲ್ಲಿ ನಿಲ್ಲುವ ನಿರ್ಧಾರ ಮಾಡಿದರು. ದೇವರು ಅವರಿಗೆ 10 ಪಟ್ಟು ಜ್ಞಾನವನ್ನ ನೀಡಿದರು. ಬಾಬಿಲೋನಿಯನ್ ತರಬೇತಿಯಲ್ಲಿ ಅವರು ಜ್ಯೋತಿಷ್ಠ, ಮಾಂತ್ರಿಕತೆ, ಭವಿಷ್ಯಕಥನ ಎಲ್ಲವನ್ನ ಕಲಿತರು, ಬಳಸಲಿಲ್ಲ. ಸಣ್ಣ ವಿಧೇಯತೆಯು ದೊಡ್ಡ ದೈವಿ ಬಾಗಿಲನ್ನ ತೆರೆಯುತ್ತದೆ ಅಂತ ಮೊದಲನೇ ಅಧ್ಯಾಯ ಹೇಳುತ್ತೆ. Daniel and his friends, they refused the king's rich food and stayed faithful. God gave them 10 times more wisdom. Their Babylonian training included astrology and magic, yet they never practiced it. Small faith choices prepare big ಡೆಸ್ಟಿನೀಸ್. ನಮಗೂ ಕೂಡ ಲೋಕ ಸಾವಿರಾರು ಆಪರ್ಚುನಿಟೀಸ್ ಕೊಡುತ್ತೆ. ಟಾಪ್ ಲೆವೆಲ್ ಅಲ್ಲಿ ನಾವೇನ್ ಚೂಸ್ ಮಾಡ್ತೀವಿ, ನಾವು ದೇವರ ಕಡೆ ನಮ್ಮ ಗಮನವನ್ನ ತಿರುಗುತ್ತೇವಾ ಅಂತ, ದಟ್ ಇಸ್ ಇಂಪಾರ್ಟೆಂಟ್. 2ನೇ ಅಧ್ಯಾಯದ ಫಾರ್ಗಾಟನ್ ಡ್ರೀಮ್ ರಿವೀಲ್ಡ್. ರಾಜನು ತನ್ನ ಕನಸನ್ನೇ ಮರೆತಿದ್ದನು. ದಾನಿಯೇಲನು ದೇವರ ಪ್ರಕಟಣೆ ಮೂಲಕ ಕನಸು ಮತ್ತು ಅದರ ಅರ್ಥವನ್ನ ತಿಳಿಸಿದರು. ರಾತ್ರಿ ದರ್ಶನ. ಬಾಬಿಲೋನ್ ಸಮಯದ ಪ್ರಕಾರ ಮಧ್ಯರಾತ್ರಿ ಅವರ ಅತ್ಯಂತ ಭಯದ ಸಮಯವಾಗಿತ್ತು. ದೇವರು ಮಾನವನಿಗೆ ಮರೆವಿರುವುದನ್ನ ಸ್ಪಷ್ಟಪಡಿಸುವವರು. The king forgot his dream. God revealed both dream and its meaning to Daniel. So the night vision we read occurred around Babylonian midnight, their most dreaded hour. So here God reveals what kings forget. 3ನೇ ಅಧ್ಯಾಯ, The Fiery Furnace. 3 ಯುವಕರು ಬಂಗಾರದ ಪ್ರತಿಮೆಗೆ ನಮಿಸದೆ ಬೆಂಕಿಯ ಗುಂಡಿಗೆ ಎಸೆಯಲ್ಪಟ್ಟರು. 4ನೇ ವ್ಯಕ್ತಿ ಅವರನ್ನ ರಕ್ಷಿಸಿದರು. ಇಲ್ಲಿ ಆ ಘಟನೆ ನಂತರ ಬಾಬಿಲೋನಿನಲ್ಲಿ ದೇವರನ್ನ ಕುರಿತ ಭಯ ಮತ್ತು ಗೌರವ ತಾತ್ಕಾಲಿಕವಾಗಿ ಹೆಚ್ಚಾಯಿತು. ಬೆಂಕಿಯಲ್ಲಿ ದೇವರ ಸನ್ನಿಧಿಯೇ ಅತ್ಯಂತ ಸ್ಪಷ್ಟವಾಗಿ ಇತ್ತು. 3 friends, they refused to bow to the idol and survived the furnace with a divine presence. Babylonian inscriptions show sudden fear of a great God. After this period, God stepped into fire before he pulls you out. That's what we learn from this fiery furnace. The fourth individual was there, and they were saved with no harm to them even in the fire. Chapter 4, Pride of a King Broken. ನೆಬೂಕದ್ನೆಚ್ಚರನ ಅಹಂಕಾರದಿಂದ ಪ್ರಾಣಿ ಬದುಕುವ ಶಿಕ್ಷೆ ಅನುಭವಿಸಿ ನಂತರ ದೇವರನ್ನೇ ಮಹಿಮೆ ಮಾಪಟ್ಟನು. ಈ ಅಧ್ಯಾಯದಿಂದ ಬರೆದದ್ದು ನೆಬೂಕದ್ನೆಚ್ಚರನ ಬಾಬಿಲೋನಿನಲ್ಲಿ ಏಕೈಕ
ಹೀಗಾದ ಅಧ್ಯಾಯ. ದೇವರು ಅಹಂಕಾರವನ್ನ ಮುರಿದು ಕೃಪೆಗೆ ದಾರಿ ಮಾಡುತ್ತಾರೆ ಅಂತ. ಕಿಂಗ್ ನೆಬುಕದ್ ನೇಚರ್ lives like an animal for years, but later glorifies God. This is the only Bible chapter written by a pagan king. ಈ ಅಧ್ಯಾಯ ಮಾತ್ರ ಪೇಗನ್ ರಾಜ ಇಂದ ಬರೆಯಲ್ಪಟ್ಟಿದೆ. God breaks pride to build purpose ಅಂತ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಹ್ಯಾಂಡ್ ರೈಟಿಂಗ್ ಆನ್ ದ ವಾಲ್. 5ನೇ ಅಧ್ಯಾಯ. ಬೆಲ್ಶಜಾರ್ ದೇವಾಲಯದ ಪಾತ್ರೆಗಳನ್ನ ಅವಮಾನಿಸಿದಾಗ ದೇವರ ಕೈಗೊಡಿಗೆಯ ಮೇಲೆ ತೀರ್ಪು ಬರೆಯಿತು. ಫೆರೆಸ್ ಪದದೊಳಗೆ ಪರ್ಷಿಯಾ ಎಂಬ ಹೆಸರು ಗುಪ್ತವಾಗಿ ಸೇರಿತ್ತು. ದೇವರ ತೀರ್ಪು ಶಾಂತವಾಗಿರಬಹುದು, ಆದರೆ ತಪ್ಪದೆ ಬರುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. ಬೆಲ್ಶಜಾರ್ dishonors God's vessels. The hand writes his judgment. The word Peres subtly contained Persian names, judgment hidden in language we see. God warns silently before he removes loudly. And then we have Daniel in the lion's den. 6ನೇ ಅಧ್ಯಾಯ. ದಾನಿಯೇಲನು ಪ್ರಾರ್ಥನೆ ನಿಲ್ಲಿಸದೆ ಹೋದ ಕಾರಣ ಸಿಂಹಗಳ ಗುಹೆಗೆ ಹಾಕಿದರು. ದೇವರು ಸಿಂಹಗಳ ಬಾಯನ್ನ ಮುಚ್ಚಿದರು. ಪರ್ಷಿಯನ್ ಕಾನೂನಿನ ಪ್ರಕಾರ ರಾಜನ ಮುದ್ರೆ ಮುರಿದರೆ ಮರಣದಂಡನೆ. ಅದಕ್ಕಾಗಿ ಅದನ್ನ ಸ್ಪರ್ಶಿಸಲಿಲ್ಲ. ದೇವರ ರಕ್ಷಣೆ ಯಾವುದೇ ಕಾನೂನಿಗಿಂತ ಬಲವಾದದ್ದು. ಈ ಪುಸ್ತಕದಲ್ಲಿ ಎಷ್ಟು ಸ್ಟ್ರಾಂಗ್ ಮೆಸೇಜ್ ಇದೆ. ಪ್ಯೂರಿಫೈನೆಸ್, ಬೆಂಕಿಯಲ್ಲಿ ಕೂಡ ಅವ್ರಿಗೇನಾಗಿಲ್ಲ. ಇಲ್ಲಿ ಸಿಂಹದ ಗುಹೆಯಲ್ಲಿ ಕೂಡ ಡ್ಯಾನಿಯಲ್ಗೆ ಏನಾಗಿಲ್ಲ. ಡ್ಯಾನಿಯಲ್ ಕಂಟಿನ್ಯೂಸ್ ಪ್ರೇಯಿಂಗ್, is thrown into the lion's den, but God shuts the lion's mouth. ಇದನ್ನೆಲ್ಲ ಓದಿದಾಗ ನಾವು ಎಂಥ ಕರೇಜಿಂದ ಕ್ರೈಸ್ತರ ಮಕ್ಕಳಾಗಿ ನಾವು ಬಾಳ್ಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಬ್ರೇಕಿಂಗ್ ದ ರಾಯಲ್ ಸೀಲ್ ಆನ್ ದ ಸ್ಟೋನ್ ಮೆಂಟ್ ಡೆತ್. ನೋ ಒನ್ dared approach. God protects those who honor him publicly and privately. ನನ್ನ ಪರ್ಸನಲ್ ಲೈಫಲ್ಲಿ ನಾನು ಯಾರಿಗೂ ಭಯಪಡಲ್ಲ. ಓನ್ಲಿ ದೇವರಿಗೆ ಮಾತ್ರ ಭಯಪಡ್ತೀನಿ. ನನಗೆ ಏನು ರೈಟ್ ಅಂತ ನೆನ್ಸಿತ್ತೇನೋ ಅದನ್ನೇ ನಾನು ಮಾಡ್ತೀನಿ. ಯಾರು ಅಪೋಸ್ ಮಾಡಿದ್ರು, ಯಾರೇನು ತಪ್ಪಾಗಿ ಮಾಡಿ ಹೋಗಲ್ಲ. ಸೇಮ್ ವೇ ಗಾಡ್ಸ್ ಹ್ಯಾಂಡ್ ಇಸ್ ಆಲ್ಸೋ ದೇರ್, ಆಲ್ವೇಸ್ ಪ್ರೊಟೆಕ್ಟಿಂಗ್ ಅಸ್. ಈ ಪುಸ್ತಕ ಓದುವಾಗ ನಮಗೆ ನಮ್ಮ ಬಾಳನ್ನ ರಿಲೇಟ್ ಮಾಡಿ ಹೇಳಲಿಕ್ಕೆ ಆಸೆ ಆಗುತ್ತೆ. ಗಾಡ್ಸ್ ಪ್ರೊಟೆಕ್ಷನ್ ಇಸ್ ಸೋ ನೈಸ್. ನೆಕ್ಸ್ಟ್, ದ 4 beasts ವಿಷನ್. 7ನೇ ಅಧ್ಯಾಯ. 4 ಮೃಗಗಳು 4 ಸಾಮ್ರಾಜ್ಯಗಳ ಸಂಕೇತ. ಪ್ರಾಚೀನ ದಿನಗಳನ್ನು ಮನುಷ್ಯ ಕುಮಾರನು ರಾಜ್ಯ ಪಡೆಯುವ ದರ್ಶನ. ಇಲ್ಲಿ ಮನುಷ್ಯ ಕುಮಾರರ ಎಂದು ಯೇಸು ನಂತರ ತನ್ನನ್ನು ಪರಿಚಯಿಸಿದ ಪ್ರತ್ಯೇಕ ಮೆಸ್ಸಿಯಾಸ್ ಹಿಂಟ್ ವಿ ಸಿ ಇನ್ ದಿಸ್ ಚಾಪ್ಟರ್. ಮಾನವ ಸಾಮ್ರಾಜ್ಯಗಳು ಹುಸಿದರೂ ದೇವರ ರಾಜ್ಯ ಮಾತ್ರ ಉಳಿಯುತ್ತದೆ. ಇವತ್ತಿನ ಪೂಜೆಯಲ್ಲಿ ರೀಡಿಂಗ್ ಇತ್ತು, ಫಸ್ಟ್ ರೀಡಿಂಗ್ ದಾನಿಯೇಲ್ 7ನೇ ಅಧ್ಯಾಯ. 4 beasts symbolizing 4 world empires. The ancient of days gives dominion to the Son of Man. It's the same title as Christ used most frequently. Human kingdoms fall. God's kingdom is unshakable. Chapter 8, ram and goat vision. ಇಲ್ಲಿ ಕುರಿ ಮತ್ತು ಮೇಕೆ ಇರುವ ದೃಶ್ಯವನ್ನ ನೋಡ್ತಾರೆ. ಮೇದ, ಪರ್ಷಿಯಾ ಮತ್ತು ಗ್ರೇಕ್ ಸಾಮ್ರಾಜ್ಯಗಳ ಬಗ್ಗೆ ಸ್ಪಷ್ಟ ಪ್ರವಾದನೆ ಇಲ್ಲಿ ನಾವು ನೋಡ್ತೇವೆ. ಅಲೆಕ್ಸಾಂಡರ್ ದಿ ಗ್ರೇಟ್ ತ್ವರಿತ ಜಯದ ಗತಿ ಗಬ್ಬಡಿ ಮೇಕಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ದೇವರು ಇತಿಹಾಸವನ್ನ ಮುಂಚಿತವಾಗಿ ರೇಖೆ ಹಾಕುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. ವಿಷನ್ ಆಫ್ ರ್ಯಾಮ್, ಇಟ್ ರೆಪ್ರೆಸೆಂಟ್ಸ್ ಮೀಡೋ ಪರ್ಷಿಯಾ, ಅಂಡ್ ದ ಗೋಟ್ ರೆಪ್ರೆಸೆಂಟ್ಸ್ ಗ್ರೀಕ್, predicting future events clearly. Over here the goat speed mirrors Alexander the Great's rapid conquest. So takeaway for us is history follows the script God writes ಅಂತ. Then 70 weeks prophecy. 9ನೇ ಅಧ್ಯಾಯ. ದಾನಿಯೇಲನು ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪ ಮಾಡುತ್ತಿದ್ದಾಗ ದೇವರು 70 ವಾರಗಳ ಅದ್ಭುತ ಭವಿಷ್ಯವಾಣಿ ಕೊಟ್ಟರು. ರಾಷ್ಟ್ರದ ಭವಿಷ್ಯ ಕೆತ್ತದಂತೆ. ಇದು ಬೈಬಲ್ನಲ್ಲಿ ಅತ್ಯಂತ ನಿಖರವಾದ ಕಾಲಮಾನ ಪ್ರವಾದನೆ. ಶತಮಾನಗಳ ಘಟನೆಗಳನ್ನ ಸೆಕೆಂಡ್ನಂತೆ ಹೇಳಿದೆ. ದೇವರ ಸಮಯ ಗಣನೆ ಸಂಪೂರ್ಣ ತಪ್ಪಿಲ್ಲದ್ದು ಅಂತ ನಮಗೆ ಅರ್ಥ ಆಗುತ್ತೆ. While Daniel prayed, God revealed the prophecy of 70 weeks outlining Israel's future. This is the most precise chronological prophecy in the entire Bible. God's timing is perfect and prophetic. And then we see angelic warfare revealed. 10ನೇ ಅಧ್ಯಾಯ. ದಾನಿಯೇಲನ ಪ್ರಾರ್ಥನೆಯ ಉತ್ತರವನ್ನ ದೇವದೂತ ತಡವಾಗಿ ತಂದರು. ಪಶ್ಚದ ಪ್ರಭು ಅಡ್ಡಿಪಡಿಸಿದ್ದರು. ಇಲ್ಲಿ 21 ದಿನಗಳ ವಿಳಂಬ ಪ್ರಾರ್ಥನೆ ಯುದ್ಧ ಭೂಮಿಯಲ್ಲಿ ನಡೆಯುವ ಅದೃಷ್ಟ ಆತ್ಮ ಸಂಕರ್ಷ ಇಲ್ಲಿ ನೋಡ್ತೇವೆ. ಪ್ರಾರ್ಥನೆ ಕಾಣದ ಯುದ್ಧಗಳಲ್ಲಿಯೂ ಜಯವನ್ನ ತರುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. ಡ್ಯಾನಿಯಲ್ಸ್ ಪ್ರೇಯರ್ ಆನ್ಸರ್ ವಾಸ್ ಡಿಲೇಡ್
An angel battled the prince of Persia. At almost 21-day delay shows real, unseen spiritual warfare. Hence, prayer works even when answers seem delayed. ನಾವು ಪ್ರೇ ಮಾಡಿದೀವಿ ಏನು ಆಗ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ, ಆದ್ರೆ ಸ್ಪಿರಿಚುವಲ್ ವಾರ್ಫೇರ್ ಸೀಕ್ರೆಟ್ಲಿ the battle is going on and there will be a day you will win. Chapter 11, Kings of North and South. ಉತ್ತರ ದಕ್ಷಿಣ ಅರಸರು ಗ್ರೀಕ್ ಸಾಮ್ರಾಜ್ಯ ವಿಭಜನೆಯ ನಂತರದ ರಾಜಕೀಯ ಹೋರಾಟಗಳ ವಿವರ. ಇದು ವಿಶ್ವ ಇತಿಹಾಸದಲ್ಲಿ ಅತ್ಯಂತ ನಿಖರವಾಗಿ ಘಟಿಸಿದ ಪ್ರವಾದನೆ. ಆಂತಿಯೋಕಸ್ ಎಪಿಫನೇಸ್ ಮುಖ್ಯ ಪಾತ್ರ. ಇಲ್ಲಿ ರಾಜಕೀಯದಲ್ಲೂ ದೇವರ ಪ್ರವಾದನೆ ಚುಕ್ಕಿ ಮೇಲ ಚುಕ್ಕೆ ಅಂತ. ಪ್ರಾಫೆಸಿ ಅಬೌಟ್ ನಾರ್ಥನ್ ಅಂಡ್ ಸದರ್ನ್ ಕಿಂಗ್ಡಮ್, ಸೆಲ್ಯೂಸಿಡ್ಸ್ ಅಂಡ್ Ptolemies. Over here, these predictions match history with astonishing accuracy, especially Antiochus Epiphanes. So we learn God directs nations as easily as individuals. 12ನೇ ಅಧ್ಯಾಯದ ಟೈಮ್ ಆಫ್ ಎಂಡ್, ಅಂತ್ಯದ ಕಾಲದ ಸಂದೇಶ, ಪ್ರತಿಫಲ, ಪುನರುತ್ಥಾನ ಮತ್ತು ಇಲ್ಲಿ ಜ್ಞಾನಿಗಳು ನಕ್ಷತ್ರಗಳಂತೆ ಪ್ರಕಾಶಿಸುವವರು ಎಂಬ ವಾಕ್ಯ ಯಹೂದಿ ಸಂಸ್ಕೃತಿಯಲ್ಲಿ ಆತ್ಮೀಯ ಬುದ್ಧಿವಂತರಿಗೆ ಬಿರುದು. ದೇವರಲ್ಲಿ ನಿಷ್ಠರಾಗಿರುವವರು ಶಾಶ್ವತವಾಗಿ. I have missed out Hosea here somewhere. I will talk about Joel. We'll continue Hosea next week, sir. Book of Joel. Joel speaks about repentance and the day of the Lord, locust plague as warning. ಯೋವೆಲನ ಪಶ್ಚಾತ್ತಾಪ ಮತ್ತು ದೇವರ ದಿನದ ಬಗ್ಗೆ ಪ್ರವಾದಿಸುವ ಹುಳುಗಳ ದಂಡೆ, ದೇವರ ಎಚ್ಚರಿಕೆ ಈ ಪುಸ್ತಕದಲ್ಲಿ ನಾವು ಓದ್ತೀವಿ. ಜೋವೆಲ್ 1ನೇ ಅಧ್ಯಾಯ, ಹುಳುಗಳ ದಾಳಿ, ಲೋಕಸ್ ಡಿಸ್ಟ್ರಕ್ಷನ್, ಭೂಮಿ ಬರಿದಾದದ್ದು, ಜನರಿಗೆ ಪಶ್ಚಾತ್ತಾಪಕ್ಕೆ ಕರೆ ಅಂತ. 4 ವಿಧ ಹುಳುಗಳು 4 ಹಂತದ ನ್ಯಾಯವನ್ನ ಸೂಚಿಸುತ್ತವೆ. ಹಾಗಾಗಿ ದೇವರು ನಮ್ಮನ್ನು ನಿಲ್ಲಿಸಲು ಕೆಲವೊಮ್ಮೆ ಪ್ರಕೃತಿಯನ್ನೇ ಬಳಸುತ್ತಾರೆ ಅಂತ 1ನೇ ಅಧ್ಯಾಯ ಜೋವೆಲ್ ಹೇಳುತ್ತೆ. ಲೋಕಸ್ ಇನ್ವೇಷನ್ ಡಿವಸ್ಟೇಟ್ಸ್ ಲ್ಯಾಂಡ್. 4 locust types symbolize increasing judgment stages. So, God sometimes stops us to save us. 2ನೇ ಅಧ್ಯಾಯ ಡೇ ಆಫ್ ದ ಲಾರ್ಡ್, ದೇವರ ದಿನ ಭಯಂಕರ, ಆದರೆ ಪಶ್ಚಾತ್ತಾಪ ಮಾಡಿದರೆ ಕರುಣೆ ಖಂಡಿತವಾಗಲು ಸಿಗುತ್ತೆ ಅಂತ. ಉತ್ತರ ಸೈನ್ಯ ಎಂದರೆ ನಿಜವಾದ ಸೈನ್ಯವಲ್ಲ, ಪ್ರತೀಕಾತ್ಮಕ ನ್ಯಾಯ ಅಂತ ಅರ್ಥ. ಪಶ್ಚಾತ್ತಾಪ ಭಯವನ್ನು ಆಶೀರ್ವಾದವಾಗಿ ತಿರುಗಿಸುತ್ತದೆ. 2nd chapter speaks about the day of the Lord is dreadful, yet mercy comes through repentance. Northern army may symbolize judgment, not literal troops. Hence we learn repentance, reverse ruin ಅಂತ. 3ನೇ ಅಧ್ಯಾಯ ರೆಸ್ಟೋರೇಷನ್ ಅಂಡ್ ಜಡ್ಜ್ಮೆಂಟ್. ದೇವರು ಜನಾಂಗಗಳನ್ನು ನ್ಯಾಯಕ್ಕೆ ಕರೆದು ಸಿಯೋನಿಗೆ ಪುನಃ ಮಹಿಮೆಯನ್ನ ಕೊಡುತ್ತಾರೆ. ಕಿದ್ರೋನ್ ಕಣಿವೆಯಲ್ಲಿ ನೋಡ್ತೇವೆ, ನ್ಯಾಯದ ನೆರಳಿನ ಸ್ಥಳ. ಕೊನೆಯ ಮಾತು ದೇವರದು, ಬೇಕಿಲ್ಲ ಅಂತ. God judges nations and restores Zion. The valley of Jehoshaphat likely points to Kidron Valley. Over here we see God's final word is restoration, not ruin. From the book of Joel, God wants to restore you and me and definitely not to ruin our lives. That's the message from the book of Daniel ಪುಸ್ತಕ ಇಂದ. ಏನಾದ್ರೂ ಹೊಸದು ಕೇಳಿದ್ರ, ಏನ್ ಕಲ್ತ್ಕೊಂಡ್ರಿ? ಹೇಳಿ. ಮಂಡೆಯಿಂದ ನಮ್ಗೆ ಫಸ್ಟ್ ರೀಡಿಂಗ್ ಇದೇ ಇದೆ ಮೇಡಮ್, ದಾನಿಯಲ್ ಅದೇ ಇದೆ. ಅದರಿಂದ ಖುಷಿ ಆಯ್ತು ನಮ್ಗೆ. ಅದು ಇವತ್ತು ನೀವು ಇದಕ್ಕೆ ನೋಟ್ಸ್ ಕೊಡ್ತಾ ಇದ್ದೀರಾ, ಅದೇ ತರ ನಮ್ಗೆ ವಾಚನಗಳು ನಾವು ಪ್ರತಿದಿನ ಅದೇ ಓದಿ, ಮತ್ತೆ ಅದ್ರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ದೇವ್ರು ಎಂತ ಕಷ್ಟ ಇದ್ರಲ್ಲೂ ನಮ್ನ ಕೈ ಎತ್ತಿ ಮೇಲೆ ಎತ್ತುತ್ತಾರೆ. ಯಾವುದೇ ಕಷ್ಟ ಕಾಲದಲ್ಲಿ ನಮ್ನ ಕೈ ಬಿಡಲ್ಲ. ನಮ್ಮ ನಿರಂತರ ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆಲ್ಲವೂ ಸಿಗುತ್ತದೆ ಅನ್ನೋದನ್ನ ಈ ದಾನಿಯೇಲನ ಗ್ರಂಥದಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಮೇಡಮ್. ಗೊತ್ತಾಗುತ್ತೆ. ಹೇಳಿ. ಇವತ್ತು ಸಿಂಹದ ಬಾಯಿದು ಅದು ಇತ್ತು, ಇವತ್ತು ದಾನಿಯೇಲನ ಗ್ರಂಥ ಇವತ್ತು ಫಸ್ಟ್ ರೀಡಿಂಗ್ ಅದೇ ಇತ್ತು. ಅದು ಓದ್ತಾನೆ ಎಲ್ಲ ಅದು ನೆನಪಿಗೆ ಬಂತೆ ಪ್ರತಿಯೊಂದನ್ನು. ನೀವ್ ಹೇಳ್ಬೇಕು. ನನ್ಗೆ ಫ್ಲಾಶ್ ಆಯ್ತು, ಯಾಕೆಂದ್ರೆ ಪೂಜೆಗೆ ಹೋದೆ, ರೀಡಿಂಗ್ ನಾನು ಈ ಪೂಜೆ ರೀಡಿಂಗ್ ನೋಡ್ಕೋತೀನಿ. ಸೊ ಒಂದು ಹುಡುಗಿ ಕೊಟ್ಟಿದೆ, ಸೊ ನಾನು ಜೋಕ್ ಮಾಡ್ತೀನಿ, ಫುಡ್ ರೀಡಿಂಗು, ಯು ಲುಕಿಂಗ್ ಸೋ ಟಯರ್ಡ್, ಕ್ಯಾನ್ ಯು ರೀಡ್ ಅಂತ. ಸೊ 7 to 1, chapter 7, 1 to 14. ಸೊ ಹಾಗೆ ನನಗೆ ಗೊತ್ತಿರ್ಲಿಲ್ಲ, ಈಗ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ಬಟ್ ಅಷ್ಟು ಕೋರ್ ರಿಲೇಷನ್ ಇಲ್ಲ. ಬಂದಾಗ ಜ್ಞಾಪಕ ಫಸ್ಟ್ ರೀಡಿಂಗ್ ಅದೇ ಅಲ್ಲ. ಅಂಡ್ ಫಾದರ್ ವಾಸ್ ಪ್ರೀಚಿಂಗ್ ಅಬೌಟ್ 4 animals. ಟುಡೇ ವಿ ಹರ್ಡ್ ಇನ್ ದ ಬುಕ್ ಆಫ್ ಡ್ಯಾನಿಯಲ್, ವಿ ಹಿಯರ್ ಇನ್ ರೆವಲೇಷನ್. ಸೊ ನನಗೆ ಅದು ಕೋರ್ ರಿಲೇಟ್ ಆಯ್ತು.
ಸೊ ಹಾಗಾಗಿ ಮಂಡೆಯಿಂದ ಪ್ರಿಪೇರ್ ಮಾಡಿ. ರೀಡಿಂಗ್ ಬರ್ತಾ ಇದೆ ನಮ್ಗೆ. ಮಂಡೆಯಿಂದ ರೀಡಿಂಗ್ ಓದ್ತಾ ಇದ್ದೀವಿ, ಅದು ಗೊತ್ತಾಗ್ತಾ ಇದೆ ಅದ್ರದ್ದು. ವೆರಿ ರೇವಿಂಗ್ ಇತ್ತು. ಸೊ ಟೈಮ್ ಸಿಗ್ಲಿಲ್ಲ, ಹೋಗಿ ಬಂದು ನಾನು ಕಂಪ್ಲೀಟ್ ಮರ್ತೋದೆ. ಸರ್ ಫೋನ್ ಮಾಡಿಲ್ಲ ಅಂದ್ರೆ ನಾನು ಅಲ್ಲಿ ಕೇಳಿಸ್ತಾ ಇದೆ ಯಾರ ಜಾಲಿಯಾಗಿ ಮಕ್ಕಳು ಓದೋದನ್ನ. ಏನಪ್ಪ ಎಡ್ವಿನ್ ಸರ್ ಫೋನ್ ಮಾಡ್ತಾರೆ, ಓ ಇವತ್ತು ಫ್ರೈಡೆ ಅಂತ ಕಟ್ ಮಾಡಿ ಬಂದೆ. ಸೊ ಸಾರಿ ಅಂಡ್ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವೀಕ್ ನೋಡೋಣ. It's all right. ದೇವರ ಆಶೀರ್ವಾದ. ಥ್ಯಾಂಕ್ ಯು ಪುಷ್ಪಮ್ಮ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಟೇಕ್ ಕೇರ್. Thank you, madam. Thank you very much.